ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಉಜನಿ ಗ್ರಾಮದ ಕಂಬಳಬಾಯಿ ವಿಶ್ವನಾಥ ಹುಡುಗಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಜನಿ ಗ್ರಾಮದಲ್ಲಿ ಅಡುಗೆ ಸಹಾಯಕಿಯಾಗಿ 2002 ರಿಂದ 2025 ಜನವರಿಗೆ ಸರಿಸುಮಾರು 23 ವರ್ಷಗಳ ಕಾಲ ಅಡುಗೆ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ್ದು ಒಂದು ಹೆಮ್ಮೆಯ ವಿಷಯವಾಗಿದೆ. ಸುಮಾರು ವರ್ಷಗಳ ಹಿಂದೆಯೇ ಗಂಡನನ್ನು ಕಳೆದುಕೊಂಡು ತನ್ನ ಮಕ್ಕಳು ಹಾಗೂ ಕುಟುಂಬದ ಜವಾಬ್ದಾರಿಯ ಜೊತೆಗೆ ಶಾಲೆಯಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಶಾಲಾ ಮಕ್ಕಳಿಗೆ ರುಚಿಯಾದ ಮಧ್ಯಾಹ್ನದ ಬಿಸಿ ಊಟವನ್ನ ಉಣಬಡಿಸುತ್ತಿದ್ದರು. ಶಾಲಾ ಮಕ್ಕಳ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ಅಡುಗೆ ತಯಾರು ಮಾಡಿ ಬಡ ಮಕ್ಕಳ ಹಸಿವು ನೀಗಿಸುತ್ತಿದ್ದರು. ಕಂಬಳಬಾಯಿ ಅವರು ತುಂಬಾ ಸರಳ ವ್ಯಕ್ತಿತ್ವ ಉಳ್ಳವರಾಗಿದ್ದು, ಮಕ್ಕಳಿಗಾಗಲಿ ಶಿಕ್ಷಕರಿಗಾಗಲಿ ಯಾವತ್ತೂ ಎದುರು ಮಾತು ಆಡಿದವರು ಅಲ್ಲ. ಯಾರು ಏನೇ ಹೇಳಿದರೂ ಸಹಿಸಿಕೊಂಡು ತನ್ನ ವೃತ್ತಿಯನ್ನ ನಿರ್ವಹಿಸಿದರು. ಅವರು ಅಡುಗೆಯ ರುಚಿಯನ್ನ ಸವಿಯಲು ಬಹಳ ಸಂತೋಷವಾಗುತ್ತಿದ್ದು, ಸ್ವಂತ ತನ್ನ ತಾಯಿಯ ಕೈತುತ್ತು ತಿಂದಷ್ಟೇ ಸಂತೃಪ್ತಿಯಾಗುತ್ತಿತ್ತು ಎಂದು ಶಾಲೆಯ ಶಿಕ್ಷಕರಾದ ಇಮ್ಯಾನುವೆಲ್ ಸರ್ ಅವರು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸುತ್ತಾ ಭಾವುಕರಾದಂತಹ ಕ್ಷಣ ಕಣ್ಣು ತುಂಬಿ ಬಂದಿತು. ಸುಮಾರು 23 ವರ್ಷಗಳ ಸೇವೆಯ ಶಾಲೆಯಲ್ಲಿ ಒಂದೇ ಒಂದು ಮಗು ಸಹ ಹೊಟ್ಟೆ ನೋವು, ವಾಂತಿಯಾಗುವುದಾಗಲಿ, ಅಡುಗೆಯಲ್ಲಿ ಕಸ ಕಡ್ಡಿ ಬರದೆ ಒಂದೇ ಮಾತು ಸಹ ಕೇಳಿ ಬರದೆ ಅಚ್ಚುಕಟ್ಟಾಗಿ ಅಡುಗೆಯನ್ನ ಮಾಡಿಕೊಟ್ಟ ಕಂಬಳಬಾಯಿಯವರ ಸೇವಾ ನಿವೃತ್ತಿಯು ಸುಖಕರವಾಗಿರಲಿ, ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುವಂತೆ ದೇವರು ಅವರನ್ನ ಹರಸಲಿ ಎಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದ ಅದೇ ಶಾಲೆಯ ಶಿಕ್ಷಕರಾದ ರಾಬರ್ಟ್ ಅವರು ವಂದಿಸಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಯವರು ಸೇರಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರಾದ್. ಕೂಡ ಈ ಯೋಜನೆಯನ್ನ ಪರಿಪೂರ್ಣವಾಗಿ ಚಾಚು ತಕ್ಕದೆ ಯಾವುದೇ ಒಂದು ತೊಂದರೆ ಬರದ ಹಾಗೆ ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಿ ಬಂದಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಅವರು ಇಂದಿಗೆ ತಮ್ಮ ವಯೋನಿವೃತ್ತಿಯನ್ನು ಹೊಂದಿ ಈ ಸೇವೆಗೆ ಮುಕ್ತಾಯವನ್ನು ಮಾಡಿ, ಯಾಕಂದ್ರೆ ಯಾವುದಕ್ಕೂ ಒಂದು ಗಡುವು ಇರ್ತದೆ. 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗೇಬೇಕಾಯ್ತು. ನಾವಾಗಲಿ ಅವರಾಗಲಿ ಮತ್ತೊಬ್ಬರಾಗಲಿ ಅವ್ರದ್ದು ವೃತ್ತಿ ಜೀವನ ಮುಕ್ತಾಯ ಆಗ್ಯದ. ಅವ್ರಿಗೆ ಏನದ ಅಂತಂದ್ರೆ ಸರ್ಕಾರ ಒಂದು ಯೋಜನೆ ಜಾರಿ ತಂದಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.